ಓಂ ನಮಃ ಶಿವಾಯ. ಹರಿ ಓಂ ತತ್ಸತ್. ಯೋಗ ಬಂಧುಗಳೇ, ಇವತ್ತಿನ ವಿಷಯವೇನೆಂದರೆ ಯೋಗ ಅಭ್ಯಾಸವನ್ನು ನಾವು ಏಕೆ ಮಾಡಬೇಕು, ಯೋಗನೇ ಯಾಕೆ ಮಾಡಬೇಕು ಅನ್ನೋದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಸುಮ್ಮನೆ ಹೀಗೆ ಪಾರ್ಕಲ್ಲಿ ಕುಂತಾಗ ವಾಕಿಂಗ್ ಮಾಡೋರು, ಪಾರ್ಕಲ್ಲಿ ಎಕ್ಸಸೈಸ್ ಮಾಡೋರು, ಹಾಗೆ ಈ ರೋಡಲ್ಲಿ ಕೆಲವರೆಲ್ಲ ಜಿಮ್ ಅಭ್ಯಾಸ ಮಾಡೋರು ನೋಡಿದಾಗ ನನಗೊಂದು ಆಲೋಚನೆ ಬಂತು. ಆ ಆಲೋಚನೆಯನ್ನು ನಾನು ನಿಮ್ಮ ಹತ್ರ ಈಗ ಶೇರ್ ಮಾಡಲಿಕ್ಕೆ ಇಚ್ಛಿಸ್ತೀನಿ. ಏನೂ ಇಲ್ಲ, ಪರ್ಟಿಕ್ಯುಲರಾಗಿ ಯೋಗನೇ ನಾವು ಯಾಕೆ ಅಭ್ಯಾಸ ಮಾಡಬೇಕು ಅಂದರೆ, ಮಹರ್ಷಿ ಪತಂಜಲಿಯವರು ಕೆಲವೊಂದು 3 ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ? ವ್ಯಾಕರಣದ ಮೂಲಕ ಭಾಷೆಯ ಶುದ್ಧೀಕರಣ, ಆಯುರ್ವೇದದ ಮೂಲಕ ದೇಹದ ಶುದ್ಧೀಕರಣ, ಯೋಗ ಶಾಸ್ತ್ರದ ಮೂಲಕ ಮನಸ್ಸಿನ ಶುದ್ಧೀಕರಣ ಅಂತ ಹೇಳಿ ಮಹರ್ಷಿ ಪತಂಜಲಿಯವರು ಒಂದು ಪಾತಂಜಲಿ ಯೋಗ ಸೂತ್ರವನ್ನು ರಚಿಸಿದ್ದಾರೆ. ಪಾತಂಜಲಿ ಯೋಗ ಸೂತ್ರ 196 ಸೂತ್ರಗಳು, 195 ಕೆಲವರಿಗೆ ಹೇಳ್ತಾರೆ. ಇದರಲ್ಲಿ 4 ಪಾದಗಳು ಬರ್ತವೆ. ಆ 4 ಪಾದಗಳು ಯಾವುವು ಅಂದರೆ, ಮೊದಲನೆಯದು ಸಮಾಧಿ ಪಾದ, ಸಾಧನಾ ಪಾದ, ಕೈವಲ್ಯ ಪಾದ, ವಿಭೂತಿ ಪಾದ, ಹೀಗೆ 4 ಪಾದಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಕೈವಲ್ಯ ಪಾದದಲ್ಲಿ ಏನು ಹೇಳ್ತಾರೆ ಮಹರ್ಷಿ ಪತಂಜಲಿ ಅಂದರೆ, ನೀವೆಲ್ಲರೂ ದುಃಖದಿಂದ ಮುಕ್ತಿ ಹೊಂದಬೇಕಾದ್ರೆ ಏನು ಮಾಡಬೇಕು ಅಂದರೆ ಯೋಗ ಅಭ್ಯಾಸವನ್ನು ಮಾಡಬೇಕು ಮತ್ತು ಆತ್ಮ ಸಂಸ್ಕಾರ, ಆತ್ಮ ಸಾಕ್ಷಾತ್ಕಾರದಿಂದ ಮತ್ತೆ ಈ ಜೀವನ್ ಮುಕ್ತಿಯನ್ನು ಪಡಿಬೇಕು ಅಂದರೆ ಅದು ಯೋಗ ಮಾರ್ಗದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಮಹರ್ಷಿ ಪತಂಜಲಿಯವರು ಕೈವಲ್ಯ ಪಾದದಲ್ಲಿ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಎಲ್ಲರಿಗೂ ಹೇಳುವುದೇನೆಂದರೆ, ಯೋಗನೇ ಯಾಕೆ ಅಭ್ಯಾಸ ಮಾಡಬೇಕು ಅಂದರೆ ಇದೇ ಒಂದು ಕಾರಣದಿಂದ. ದುಃಖದಿಂದ ಮುಕ್ತಿಯಾಗಬೇಕು, ಮನಸ್ಸು ಉಲ್ಲಾಸವಾಗಿರಬೇಕು, ಸಂತೋಷವಾಗಿರಬೇಕು. ಅದಕ್ಕೆ ಪಂಚಪ್ರಾಣಗಳಲ್ಲಿಯೂ ಕೂಡ ಯೋಗದಲ್ಲಿ ಏನು ಹೇಳುತ್ತೆ ಅಂದರೆ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇದರಲ್ಲಿ ಏನು ಹೇಳುತ್ತೆ ಅಂತಂದರೆ, ನಾವು ಎಂಥ ಆಹಾರವನ್ನು ಸೇವನೆ ಮಾಡ್ತೀವಿ, ಯಾವ ಆಹಾರ ಪದ್ಧತಿಗಳನ್ನು ಸೇವನೆ ಮಾಡ್ತೀವಿ, ಹಾಗೆ ನಮ್ಮ ಈ ಮನಸ್ಸು ಹೋಲಾಡುತ್ತೆ. ಈಗ ನೋಡಿ, ನಾವು ಈಗ ಜಿಮ್ ಮಾಡೋರಿಗೆ ಕೆಲವೊಂದು ಫುಡ್ಡು ಸಜೆಸ್ಟ್ ಮಾಡ್ತಾರೆ, ಇಂಥದ್ದೇ ಫುಡ್ ತಿನ್ನಬೇಕು, ಇಂಥದ್ದೇ ಸಪ್ಲಿಮೆಂಟ್ರಿ ತಿನ್ನಬೇಕು ಅಂತ ಹೇಳಿ. ವಾಕಿಂಗ್ ಮಾಡ್ತಾರೆ, ಆಮೇಲೆ ವಾಕ್ ಮಾಡಿ ಕೆಲವೊಂದು ಕಡೆ ಹೋಗ್ತಾರೆ, ಏನು ಬೇಡವಾದದ್ದು ಫುಡ್ಗಳನ್ನು ತಿಂತಾರೆ. ಆವಾಗ ಏನಾಗುತ್ತೆ ಅಂತಂದರೆ ಬಾಡಿ ಕಂಡೀಷ್ನಲ್ಲಿ ಇರಲ್ಲ, ಕೋಪ ಹೆಚ್ಚಾಗುತ್ತೆ. ಈಗ ನೋಡಿ, ವಾಕ್ ಮಾಡಿದ ತಕ್ಷಣ ಮನೆಗೆ ಹೋಗ್ತಾರೆ, ಜಗಳ ಮಾಡ್ತಾರೆ. ಸೊ ಮೈಂಡು ರಿಲ್ಯಾಕ್ಸ್ ಆಗಲಿಲ್ಲ. ಜಿಮ್ ಮಾಡ್ತಾರೆ, ಮನೆಗೆ ಹೋಗ್ತಾರೆ, ಫುಡ್ಡು ಲೇಟಾಗಿ ಕೊಟ್ಟರೆ ಏನು ಮಾಡ್ತಾರೆ, ಜಗಳ ಮಾಡ್ತಾರೆ. ಯಾಕಂತಂದರೆ ಮೈಂಡು ರಿಲ್ಯಾಕ್ಸ್ ಆಗಲಿಲ್ಲ. ಆದರೆ ಯೋಗ ಹಂಗಲ್ಲ. ಯೋಗ ಮಾಡಿದ ತಕ್ಷಣವೇ ಏನಾಗುತ್ತೆ ಅಂತಂದರೆ ಬಾಡಿ ರಿಲ್ಯಾಕ್ಸ್ ಮೂಡಲ್ಲಿರುತ್ತೆ, ತುಂಬ ಕಾಮಾಗಿ ವರ್ತನೆಯನ್ನು ಮಾಡ್ತಾರೆ. ಯೋಗ ಅನ್ನೋದು ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕಲಿಸುವಂಥ ವಿದ್ಯೆ ಅದು. ಅದಕ್ಕೆ ಕೈವಲ್ಯ ಪದ್ಧತಿಯಲ್ಲಿ ಅವರೇನು ಹೇಳಿದರು, ನಾವು ದುಃಖಗಳಿಂದ ಮುಕ್ತಿ ಹೊಂದಿ ಆನಂದದಿಂದ ಇರಬೇಕಂತಂದರೆ ಏನು ಮಾಡಬೇಕು ಅಂದರೆ ಪ್ರತಿನಿತ್ಯ ಯೋಗ ಅಭ್ಯಾಸವನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ಏನಾಗ್ತೀವಿ, ನಾವು ಕಾಮ್ ಆಗಿರ್ತೀವಿ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಈ ವಾಕ್ ಮಾಡೋರಿಗೆ ಮತ್ತು ಡೈಲಿ ಜಿಮ್ ಮಾಡೋರಿಗೆ ಏನು ಅಂತಂದರೆ, ಎಕ್ಸಾಂಪಲ್ ಅವ್ರ ಮೈಂಡ್ ಹೆಂಗೆ ಡಿಸ್ಟರ್ಬ್ ಆಗ್ತಾಯಿದೆ ಅಂತ ಹೇಳಿ. ಈಗ ಸಪೋಸ್ ನೀವು ಬೈಕ್ ತೊಗೊಂಡು ಏನಾದರೂ ಹೊರಗಡೆ ಹೋದಾಗ ಸಿಗ್ನಲಲ್ಲಿ ನಿಂತಿರ್ತೀರ ಅಂದ್ಕೊಳ್ಳಿ. ಸಿಗ್ನಲಲ್ಲಿ ನಿಂತಾಗ ಇವ್ರು ಯೋಗ ಮಾಡಿದವರು ಸುಮ್ಮನೆ ನಿಂತಿರ್ತಾರೆ.
ಯಾಕಂತಂದರೆ ಅವ್ರಿಗೆ ತುಂಬ ಪೇಷನ್ಸ್ ಇರುತ್ತೆ. ಈ ವಾಕ್ ಮಾಡೋರು, ಗಡಿಬಿಡಿ ವಾಕ್ ಮಾಡೋರು, ಆಮೇಲೆ ಜಿಮ್ ಮಾಡೋರೆಲ್ಲ ಏನು ಮಾಡ್ತಾ ಇರ್ತಾರೆ ನೋಡಿ, ಹಾರ್ನ್ ಹೊಡಿತಾನೇ ಇರ್ತಾರೆ. ಅವ್ರ ಮುಂದೆ ಹೋಗಲಿಲ್ಲ ಅಂದ್ರೂ, ಇನ್ನೂ ಸಿಗ್ನಲ್ ಬಿಟ್ಟಿಲ್ಲ ಅಂದರೂ ಹಾರ್ನ್ ಹೊಡಿತಾ ಇರ್ತಾರೆ. ಅಂದರೆ ಅಷ್ಟೊಂದು ತಾಳ್ಮೆ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು ಸುಮಾರಿದ್ದಾರೆ. ಇವ್ರಿಗೆ ಪೇಷನ್ಸೇ ಇರಲ್ಲ. ಹಂಗೆ ಓಡಬೇಕು, ಮುಂದೆ ಓಡಬೇಕು, ಅದೊಂದೇ ಇರುತ್ತೆ ಪ್ರಜ್ಞೆ ಇವರಿಗೆ. ಮತ್ತೇನಾದರೂ ಹೇಳಿದರೆ ತಕ್ಷಣವೇ ಕೋಪ ಬರೋದು. ಇವೆಲ್ಲ ಯಾಕೆ ಅಂತಂದರೆ ಮೈಂಡು ಕಂಟ್ರೋಲಲ್ಲಿ ಇರುವುದಿಲ್ಲ. ಆ ಒಂದು ಕಾರಣದಿಂದ ಯೋಗನೇ ಯಾಕೆ ಮಾಡಬೇಕು ಅಂದರೆ ಇದೇ ಕಾರಣಕ್ಕೆ ನೀವು ಪ್ರತಿನಿತ್ಯ ಯೋಗ ಅಭ್ಯಾಸ, ಪ್ರಾಣಾಯಾಮ, ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮನಸ್ಸು, ದೇಹ, ಇಲ್ಲಿ ಯೋಗ ಏನು ಹೇಳುತ್ತೆ ಅಂದರೆ ಫಿಸಿಕಲಿ, ಮೆಂಟಲಿ ನಾವು ಫಿಟ್ ಆಗಿರ್ತೀವಿ, ಆರೋಗ್ಯದಿಂದ ಇರ್ತೀವಿ. ಜಿಮ್ ಮಾಡಿದರೆ, ವಾಕಿಂಗ್ ಮಾಡಿದರೆ ಆರೋಗ್ಯದಿಂದ ಇರುವುದಿಲ್ಲ ಅಂತ ಪ್ರಶ್ನೆ ಅಲ್ಲ, ಇರ್ತೀವಿ. ಬಟ್ ಯೋಗ ಮಾಡಿದಷ್ಟು ಇರುವುದಿಲ್ಲ. ಹಾಗಾಗಿ ನಮ್ಮ ಯೋಗಕ್ಕೇನು ಅಂದರೆ ಹೊರದೇಶದಲ್ಲಿ ಯಾಕೆ ಬೇಡಿಕೆ ಬಂದಿದೆ ಅಂದರೆ ಅಲ್ಲಿ ಎಲ್ಲರೂ ಈ ಯೋಗವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಯೋಗಕ್ಕೆ ಮೊರೆ ಹೋಗಿದ್ದಾರೆ. ಅದಕ್ಕೆ ನೋಡಿ, ಹೊರದೇಶದಲ್ಲೆಲ್ಲ ಯೋಗನ ಏನು ಮಾಡಿರ್ತಾರೆ, ಬೋರ್ಡಲ್ಲಿ ಮೊದಲಲ್ಲೇ ಹಾಕಿರ್ತಾರೆ. ಆಮೇಲೆ ಏರೋಬಿಕ್ಕು, ಜಿಮ್ಮು, ಜುಂಬಾ, ಗುಂಬಾ ಇವನ್ನೆಲ್ಲ ಕೆಳಗಡೆ ಇಟ್ಟಿರ್ತಾರೆ. ಆದರೆ ಭಾರತದ ಪರಿಸ್ಥಿತಿ ಹೇಗಿದೆ? ಭಾರತದಲ್ಲೇ ಹುಟ್ಟಿರ್ತಕ್ಕಂಥ ಯೋಗನ ಏನು ಮಾಡಿದ್ದಾರೆ ಇವರು? ಕೆಲವೊಂದು ಸ್ಟುಡಿಯೋಗಳೇ ಮಾಡಿದ್ದಾರೆ. ಅವರೆಲ್ಲ ಏನು ಮಾಡಿದ್ದಾರೆ, ಯೋಗ ತೊಗೊಂಡು ಬಂದು ಕೆಳಗಡೆ ಇಟ್ಟಿದ್ದಾರೆ. ಈ ಜುಂಬಾ, ಗುಂಬಾ